ಅವ್ರೆ ಇಲ್ಲಿನ ಪರಿಸ್ಥಿತಿನ ನಾವು ನೋಡ್ತಾ ಇದ್ವಿ. ಒಂದು ಅಂದ್ರೆ ಎಂತ ಸರ್ಕಾರ ಇರ್ಬೋದು ಅಲ್ಲಿ ಬಿಡಿಎ ಭೂಮಿಯೇ ಇರ್ಬೋದು, ಅವ್ರು ಹೋಗಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿರ್ಬೋದು. ಆದ್ರೆ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ, ಬಾಣಂತಿಯರಿದ್ದಾರೆ, ಗರ್ಭಿಣಿಯರಿದ್ದಾರೆ. ಎಲ್ಲರನ್ನ ಏಕಾಏಕಿ ನಿಮ್ಗೆ ಹೊರಗಡೆ ಹಾಕಿದ್ರೆ ಈ ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಲ್ಲ, ಎಲ್ರ ಮನೇಲಿ ಮಕ್ಳು ಇರ್ತಾರೆ, ಹೆಂಗ್ ಶಾಲೆಗೆ ಹೋಗ್ತಾರೆ, ಹೆಂಗ್ ಬದುಕ್ತಾರೆ? ಕನಿಷ್ಠ ಒಂದ್ ಮಾನವೀಯತೆ ಇಲ್ವಾ ಒಂದ್ ಸರ್ಕಾರಕ್ಕೆ? ನಿಮ್ಮನ್ನ ಹೊರಗಡೆ ಹಾಕಬೇಕು ಅಂತಂದ್ರೂ ಅದಕ್ಕೆ ಸರ್ಟನ್ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ. ಮಾನವೀಯತೆ ದೃಷ್ಟಿಯಿಂದನೂ ಕೆಲವು ಕ್ರಮ ಕೈಗೊಳ್ಬೇಕಾಗತ್ತೆ. ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಥವಾ ಅವರಿಗೆ ಬೇರೆ ಏನಾದ್ರು ಕೇಂದ್ರಗಳನ್ನ ಆರಂಭ ಮಾಡಿ ಆ ನಂತರದಲ್ಲಿ ಅದನ್ನ ಮಾಡ್ಬೇಕಾಗತ್ತೆ, ಭೂಮಿ ವಶಪಡಿಸ್ಕೊಳ್ಬೇಕಾಗತ್ತೆ. ಏನೋ ಮಾಡದೆ ನಿಮ್ಮ ಹತ್ರ ಬುಲ್ಡೋಸರ್ ಇದೆ, ಅಧಿಕಾರ ಇದೆ, ತಗೊಂಡ್ ಹೋಗ್ತೀರಿ, ಈ ತರ ಬುಲ್ಡೋಸ್ ಮಾಡಿ ಎಲ್ಲರನ್ನ ಬೀದಿ ಪಾಲ್ ಮಾಡ್ತೀರಿ ಅಂದ್ರೆ ಎಂತ ಸರ್ಕಾರ ಇದು? ಎಂತ ಆಡಳಿತ ಇದು? ಅಲ್ಲ, ನಮ್ಗೆ ಈಗ ಅನ್ನಿಸ್ತಾ ಇದೆ ಯಾಕೋ ಇದು ಬುಲ್ಡೋಸರ್ ರಾಜ್ಯ ಅಂತೇಳಿ ಅನ್ನಿಸ್ತಿದೆ ಈಗ. ಯಾಕೆ ಅಂತಂದ್ರೆ ಪಾಪ ಅವ್ರು ಹೆಣ್ಮಕ್ಳು ಹೀಗ್ ಮಾತಾಡುವಾಗ ಹೇಳ್ತಿದ್ರು, ನಾವಿಲ್ಲಿ 20 ವರ್ಷದಿಂದ ಇದೀವಿ, 15-20 ವರ್ಷದಿಂದ ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ. ಅವ್ರು ಯಾವ ಸರ್ಕಾರಿ ಜಾಗದಲ್ಲಿ ಏನೋ ಅವ್ರ ಮನೆ ಕಟ್ಕೊಂಡಿಲ್ಲ, ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಮತ್ತೆ ಅದಕ್ಕೆ ಖಾತೆ ಕಂದಾಯವನ್ನ ಕಟ್ತಾ ಇದೀವಿ, ಇಲ್ಲಿ ರಸ್ತೆ ಮತ್ತು ವಿದ್ಯುತ್ ಸಂಪರ್ಕ ಎಲ್ಲವನ್ನೂ ಕೊಟ್ಟಿದ್ದಾರೆ ಅಂತ ಹೇಳಿ. ನಾನ್ ಹೇಳ್ತೀನಿ ಈಗ ಪಾಪ ಹೆಣ್ಮಕ್ಳನ್ನ ಬೆಳಿಗ್ಗೆ ಎಲ್ಲ ಕೂಡ ಅರ್ಲಿ ಮಾರ್ನಿಂಗ್, ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ಬುಲ್ಡೋಸರ್ ತಗೊಂಡೋಗಿ ಹೊಡಿತಾರಲ್ಲ, ಎಂತ ಅಮಾನವೀಯವಾಗಿ ನಡ್ಕೋತದೆ ಸರ್ಕಾರ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಇವ್ರಿಗೆ ಅಂತ ಹೇಳಿ. ಅದು ದುಡ್ದು ತಿನ್ನೋ ಕೂಲಿ ಮಾಡ್ಕೊಂಡು ಬದುಕುವಂತವ್ರ ಮನೆ ಮೇಲೆ ಬುಲ್ಡೋಸರ್ ಬಿಡ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ? ಈ ಜನನ್ವೇ ಅಲ್ವಾ ನಿಮ್ಗೆ ಓಟ್ ಹಾಕಿದ್ದು? ಈ ಜನ ತಾನೇ ಓಟ್ ಹಾಕಿ ನೀವು ಗೆದ್ದಿದ್ದೀರಿ ಇವತ್ತು. ಕನಿಷ್ಠ ಅವ್ರಿಗೆ ಏನಿದೆ ಅಂತೇಳಿ, ಬಿಡಿಎನವ್ರು ಒತ್ತುವರಿ ಆಗಿದೆ ಅಂತ ಹೇಳಿದ್ರೆ ಈ 15-20 ವರ್ಷದಿಂದ ಅವ್ರ ಮನೆ ತಗೊಂಡಲ್ಲಿ ವಾಸ ಮಾಡ್ತಿದ್ದಾರೆ ಅಂತಂದ್ರೆ ಬಿಡಿ ಅಧಿಕಾರಿಗಳು ಏನ್ ಮಾಡ್ತಿದ್ರು? ಅವ್ರದ್ದೇ ಆದಂತ ಏನಾದ್ರು ಜಾಗ ಇದ್ರೆ ಅದನ್ನ ಬಂದೋಬಸ್ತ್ ಮಾಡಿ ಕಾಂಪೌಂಡ್ ಹಾಕಿ ಅವ್ರು ಬಿಡಿ ಅಂತೇಳಿ ಹೆಸರು ಹಾಕೋಬೇಕಿತ್ತು, ಬೋರ್ಡ್ ಆದ್ರೂ ಹಾಕ್ಬೇಕಿತ್ತು. ಈ ಜನಕ್ಕೆ ಏನಾಗ್ತಿದೆ ಅಂದ್ರೆ ಇತ್ತೀಚೆಗೆ ನಾನು ಕೂಡ ಗಮನಿಸ್ತಿದ್ದೀನಿ, ತುಂಬಾ ಕಡೆಯಲ್ಲಿ ರಾಜಕಾಲುವೆ ಆಗ್ಬೋದು, ಕೆರೆ ಆಗ್ಬೋದು, ಯಾವ್ದೇ ಇದಾದ್ರೂ ಕೂಡ ಮಾರಾಟ ಮಾಡುವಂತ ಜನ ಸರ್ವೆ ನಂಬರ್ಗಳನ್ನ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ರೀತಿಯಾಗಿ ಬಡಪಾಯಿಗಳಿಗೆ ಇವತ್ತು ಮೋಸ ಮಾಡುವಂತ ರಿಯಲ್ ಎಸ್ಟೇಟ್ ದಂಧೆ ಒಂದು ಜೋರಾಗಿ ಬೆಂಗಳೂರಲ್ಲಿ ನಡೀತಿದೆ. ಹಂಗಾಗಿ ಏನೋ ಹೊಟ್ಟೆ ಬಟ್ಟೆ ಕಟ್ಟಿ ಇವತ್ತು ಕೂಲಿ ನಾಲಿ ಮಾಡಿ ತನಗೊಂದ್ ಸೂರ್ ಬೇಕು ಅಂತೇಳಿ ಕಟ್ಕೊಂಡಿರುವಂತ ಜನ ಇವತ್ತು ರಿಜಿಸ್ಟ್ರೇಷನ್ ಆಫೀಸಿಗೆ ಹೋದ್ರೆ ರಿಜಿಸ್ಟರ್ ಅಧಿಕಾರಿಗಳು ಅವ್ರಿಗೆ ದುಡ್ಡು ಕೊಟ್ಟಿದ್ ಕೂಡ್ಲೆ ಕಣ್ ಮುಚ್ಕೊಂಡ್ ಕೆರೆನೂ ಕೂಡ ರಿಜಿಸ್ಟರ್ ಮಾಡ್ತಾರೆ, ರಾಜಕಾಲುವೆನೂ ರಿಜಿಸ್ಟರ್ ಮಾಡ್ತಾರೆ, ಮಶಾಣಗಳನ್ನೂ ರಿಜಿಸ್ಟರ್ ಮಾಡ್ತಾರೆ ಅಂತಂದ್ರೆ ಅಧಿಕಾರಿಗಳಿಗೆ ಜವಾಬ್ದಾರಿ ಇರಲ್ವಾ? ಅಧಿಕಾರಿಗಳ ಜವಾಬ್ದಾರಿ ಇಲ್ವಾ? ಹೆಣ್ಮಗಳು ಕೇಳ್ತಿರೋ ಕರೆಕ್ಟ್ ಇದೆ. ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಾಗ ದಾಖಲೆಗಳ ಪರಿಶೀಲನೆ ಮಾಡಿದೀವಿ, ಎಲ್ಲವನ್ನೂ ಮಾಡ್ದಾಗ್ಲೂ ಕೂಡ ಸರಿ ಇದೆ ಅಂತ ಹೇಳಿದೀರಾ. ನಾವ್ ಮನೆ ಕಟ್ಕೊಂಡು ಇವತ್ತು 40 ಲಕ್ಷ 50 ಲಕ್ಷ ಸಾಲ ಮಾಡಿ ಒಡವೆ ವಸ್ತುಗಳನ್ನ ಮಾರಿ ಒಂದ್ ಮನೆ ಅಂತ ಕಟ್ಕೊಂಡಿದ್ದು ಇವತ್ತು ಏಕಾಏಕಿ ನೀವು ಯಾವ್ದೇ ರೀತಿಯ ಮುನ್ಸೂಚನೆಯನ್ನ ಕೊಡದೆ ಹೊಡೆದಾಕೋದಿದ್ಯಲ್ಲ, ಅದು ಸರಿಯಾದಂತ ಕ್ರಮ ಅಲ್ಲ. ಇದನ್ನ ತೀವ್ರವಾಗಿ ನಾವು ಮಹಿಳಾ ಸಂಘಟನೆಗೆ ಖಂಡಿಸ್ತೀವಿ. ಅದ್ರಲ್ಲೂ ಕೂಡ ಹೆಣ್ಣು ಮಕ್ಕಳು ಇವತ್ತು ಅಲ್ಲಿ ಬಾಣತಿಯರ್ ಇರ್ಬೋದು, ಗರ್ಭಿಣಿಯರ್ ಇರ್ಬೋದು, ಈ ರೀತಿಯಾಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂತ ಎತ್ತಿ ಮನೆಯಿಂದ ಆಚೆ ಹಾಕಿದ್ರೆ ಹೆಂಗ್ ಬದುಕ್ತಾರೆ ಅಂತ ಹೇಳಿ ಒಂದು ಮಾನವೀಯತೆ ಇಲ್ಲ ಅಂತ ಹೇಳಿದ್ರೆ ಇದೇನ್ ಬುಲ್ಡೋಸರ್ ರಾಜ್ಯನ ಅಂತ ಹೇಳಿ ನನಗೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಮೊನ್ನೆ ಕೇರಳ ಸಿಎಂ ಟ್ವೀಟ್ ಮಾಡಿ ಕರೆಕ್ಟ್ ಇದೆ, ಬುಲ್ಡೋಸರ್ ರಾಜ್ಯ ಅಂತ ಹೇಳಿ. ಸರಿ ಈಗ ನಾನು ಅದನ್ನೇ ಕೇಳಕೊಟ್ಟೆ. ಈಗ ಬಿಡಿಎ ಒತ್ತುವರಿ ಆಗಿದ್ರೆ ಒತ್ತುವರಿ ತೆರವು ಅಥವಾ ಯಾರು ಅಧಿಕಾರಿಗಳು ತಪ್ಪೆಸಗಿದ್ರೆ ಅದೆಲ್ಲವನ್ನ ಸರಿ ಮಾಡುವಂತ ಅಧಿಕಾರ ಸರ್ಕಾರಕ್ಕೆ ಬಿಡಿಎಗಿದೆ, ಅದನ್ನ ಮಾಡ್ಲಿ. ಆದ್ರೆ ಒಂದ್ ಮಾನವೀಯತೆ ಅಂತ ಇರುತ್ತಲ್ಲ, ಪ್ರತಿ ಮನುಷ್ಯಂಗೂ, ಪ್ರತಿ ಸರ್ಕಾರಕ್ಕೂ, ಪ್ರತಿ ಆಡಳಿತಕ್ಕೂ ಇರ್ಬೇಕು. ಅವ್ರ ಮನೇಲೂ ಅಧಿಕಾರಿಗಳ ಮನೇಲೂ ಕುಟುಂಬದವರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ. ಈಗ ಹೆಣ್ಮಕ್ಳು ಶೌಚಕ್ಕೆ ಹೋಗ್ಬೇಕು ಅಥವಾ ಬೆಳಗ್ಗೆ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ನಿಮ್ ಕನಿಷ್ಠ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದೆ. ಎಲ್ಲಾ ಕಡೆಯಿಂದ ತಪ್ಪಾಗಿದೆ, ಅಧಿಕಾರಿಗಳಿಂದ ತಪ್ಪಾಗಿದೆ, ವ್ಯವಸ್ಥೆಯಿಂದ ತಪ್ಪಾಗಿದೆ, ಬಿಡಿ ಅಧಿಕಾರಿ ದಿನ ಗಮನ ಹರಿಸಿಲ್ಲ. ಇದ್ದಕ್ಕಿದ್ದಂಗೆ ನಿಮ್ ಮನೆ ಒಳಗಿನ ನೀವೇನಾದ್ರು ಬಡವರ ಪಾಡ್ ನಾಯಿ ಪಾಡ ಏನಿದರ್ಥ? ನನಗೆ ಅನ್ಸುತ್ತೆ ಅದು ಆಕ್ಚುಲಿ ಆಗಿ ಅಧಿಕಾರಿಗಳು ಯಾವ್ದೇ ಮುನ್ಸೂಚನೆ ಕೊಡದೆ ಇವತ್ತು ಏಕಾಕಿ ಅವ್ರ ಮನೆಗಳನ್ನ ಧ್ವಂಸ ಮಾಡಿರುವಾಗ ನಮ್ಮ ಹತ್ರ ದಾಖಲೆಗಳಿದಾವೆ. ಮುಲಾಜಿಲ್ದೆ ಯಾವ ಅಧಿಕಾರಿಗಳಿಗೆ ಬಂದಿರೋ ಅವ್ರ ಮೇಲೆ ಕೇಸ್ಗಳನ್ನ ದಾಖಲು ಮಾಡುವಂತ ಕೆಲಸನ ನಮ್ಮ ನಿವಾಸಿಗಳು ಮಾಡ್ಬೇಕಾಗ್ತದೆ. ಮತ್ತ ಅವ್ರು ಹೇಳ್ತಿದ್ರು ಪಾಪ ಯಾರು ಬರ್ಲಿಲ್ಲ ಮಾಡ್ಲಿಲ್ಲ ಅಂತೇಳಿ. ಕೆಲವು ಟೈಮ್ ಅಲ್ಲಿ ಈಗಾಗ್ಲೇ ನಮ್ಮ ವಾರ್ತಾ ಭಾರತಿಯವರಲ್ಲಿ ಹೋಗಿದ್ದಾರೆ, ಕೆಲವೊಂದು ಮಾಹಿತಿಗಳನ್ನ ಕೊಡ್ತಿದ್ದಾರೆ. ಕೆಲವು ಕಡೆಗಳಲ್ಲಿ ಮಾಹಿತಿ ಇನ್ಫಾರ್ಮೇಶನ್ ಕೂಡ ಜನರಿಗೆ ತಲುಪಿಲ್ಲ. ನಾವು ಕೂಡ ಅವ್ರ ಜೊತೆಯಲ್ಲಿ ಸಹಾಯ ಮಾಡ್ಲಿಕ್ಕೆ ಅಂತೇಳಿ ನಾವು ಪ್ರಯತ್ನ ಕೂಡ ಮಾಡ್ತೀವಿ. ಆ ರೀತಿಯಲ್ಲಿ ಹೋರಾಟ ಒಂದೇ ದಾರಿ ಇದಕ್ಕೆ.
ಯಾಕೆ ಅಂತಂದ್ರೆ ಮಾನವೀಯತೆ ಇಲ್ಲದೆ ನಡ್ಕೊಳ್ಳುವಂತ ಸರ್ಕಾರದ ನಡೆಯನ್ನ ಮುಲಾಜಿಲ್ದೆ ಖಂಡಿಸ್ಬೇಕಾಗೈತೆ ಇವತ್ತು. ಯಾವ ಅಧಿಕಾರಿಗಳು ತಪ್ಪು ಮಾಡಿದಾರೆ ಅವ್ರ ಮೇಲೆ ಇವತ್ತು ಆಕ್ಷನ್ ಆಗ್ಬೇಕು. ಅವ್ರಿಗೆ ಏನ್ ಅನಾಹುತ ಆಗಿದೆ ಅವ್ರಿಗೆ ಇದ್ ಮಾಡ್ಬೇಕು. ನಾನ್ ಬೆಳಗ್ಗೆ ಬೇರೆ ಕಡೆ ನೋಡ್ತಿದ್ದೆ, ಇಲ್ಲೆಲ್ಲ ಒಂದ್ ಕಡೆ ರಾಜಕಾಲುವೆ ಮೇಲೆ ಮನೆ ಕಟ್ಕೊಂಡಿದ್ರಿ, ಇನ್ನೊಂದ್ ಕಡೆ ಕಟ್ಕೊಂಡಿದೀರಾ ನೋಡಿ, ನೋಟಿಸ್ ಕೊಡ್ತಾ ಇದೀನಿ ನಿಮ್ಗೆ, ನೀವ್ ಮನೆ ತೆರವು ಮಾಡಿ ಅಂತ ಒಂದ್ ಕಡೆ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ. ನೀವ್ ತೆರವು ಮಾಡ್ಲಿಲ್ಲ ಅಂತಂದ್ರೆ ನಾವೇ ತೆರವು ಮಾಡಿಸ್ತೀವಿ, ತೆರವು ಮಾಡಿದ್ಮೇಲೆ ಆ ದುಡ್ಡನ್ನು ಕೂಡ ನಿಮ್ಮ ಹತ್ರ ವಸೂಲಿ ಮಾಡ್ತೀವಿ ಅಂತ ಹೇಳಿ ಬೇರೆ ಲೇಔಟ್ ಗಳಲ್ಲಿ ನೋಟಿಸ್ ಕೊಡ್ತೀರಾ. ಅದು ಇಲ್ಲಿ ಯಾಕೆ ತನಿ ಸಂದರ್ಭದಲ್ಲಿ ಆ ಹೆಣ್ಮಕ್ಳಿಗೆ ಅಲ್ಲಿ ವಾಸ ಕಾನೂನಿನ ಮುಂದೆ ಸರಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರಲ್ಲ. ಅಲ್ಲಿ ಮಹಿಳೆಯೊಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಶೋಭಾ ಅಪಾರ್ಟ್ಮೆಂಟ್ ಇಲ್ಲ ಮೇಡಮ್, ಈಗ ನನಗೆ ಬಡವರು ಅಂತ ಹೇಳಿದ್ರೆ ತುಂಬಾ ಕೇವಲ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಬಡವರು ತಿರುಗಿ ಬಿದ್ದಿದ್ದೆ ಆದ್ರೆ ಈ ಸರ್ಕಾರ ಉಳಿಯಲ್ಲ. ಇಡೀ ರಾಜ್ಯದಲ್ಲಿ ಇದೇ ತರ ಟೆಂಡರ್ ನೀವೇನಾದ್ರೂ ಮುಂದುವರೆದ್ರೆ ಇದೇ ರೀತಿ ಪರಿಸ್ಥಿತಿಯನ್ನ ಅರ್ಲಿ ಮಾರ್ನಿಂಗ್ ಬುಲ್ಡೋಸರ್ ತಗೊಂಡೋಗ್ ಮನೆಗಳ ನೆಲೆ ಸಮ ಮಾಡ್ತಾ ಇದ್ರೆ ಈ ಮನೆ ಹೊಡ್ಕೊಂಡಂತ ಜನ ಯಾರು ಸುಮ್ನೆ ಕೂರಕ್ಕಾಗಲ್ಲ. ಇಡೀ ರಾಜ್ಯ ಸರ್ಕಾರದ ವಿರೋಧ ತಿರುಗಿ ಬೀಳ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ತಾಳ್ಮೆ ಇರ್ತದೆ, ಒಂದು ಮನುಷ್ಯನಿಗೆ ಒಂದು ತಾಳ್ಮೆ ಇರ್ತದೆ. ನಿಮ್ನೇನಾದ್ರೂ ಅವ್ರ ಮನೆ ಕೊಡಿ ಅಂತ ಕೇಳಿದ್ರಾ? ಇಲ್ಲ ನೀವ್ ಕಟ್ಕೊಟ್ಟಿದ್ರಾ? ಏನಕ್ಕೆ ಅನಧಿಕೃತವಾಗಿ ಏನಾದ್ರು ಕಟ್ಕೊಂಡಿದ್ರಾ? ಬೇರೆ ಕಡೆಗೆ ನೀವು ಇನ್ನೊಂದರ ಸ್ಟ್ಯಾಂಡ್ ಗಳನ್ನ ತಗೋತೀರಾ? ಇಲ್ಲಿ ಏನಾಗಿತ್ತು ಅಂತ ಹೇಳಿ BDA ಅಧಿಕಾರಿಗಳು ಯಾರಾದ್ರೂ ಹಾಕೊಳ್ಳಿ ಅವ್ರವ್ರ ಜಾಗಗಳನ್ನ. ಇದು ಬೆಂಗಳೂರಲ್ಲಿ ಒಂದು ಟ್ರೆಂಡ್ ಇದೆ. ಅರಣ್ಯ ಇಲಾಖೆಯವ್ರು ಅವ್ರೇನ್ ತಲೆ ಕೆಡಿಸ್ಕೊಳ್ಳಲ್ಲ. ಜನ ಅದನ್ನ ನಮ್ ಭೂಮಿ ಅಂತ ಹೇಳಿ ಕಾಪಾಡ್ಕೋತಾ ಇದ್ರೆ ಕೊನೆ ಗಳಿಗೆಯಲ್ಲಿ ಬಂದ್ ಅದ್ ಬೌಂಡ್ರಿ ಫಿಕ್ಸ್ ಮಾಡ್ಕೋತ ಇದು ನಮ್ಮ ಅರಣ್ಯ ಇಲಾಖೆ, ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಉಳಿಸ್ಬಿಟ್ಟಿದ್ವಿ ಸರ್ಕಾರದ ಬೊಕ್ಕಸಕ್ಕೆ ಅಂತೇಳಿ ಹೇಳ್ಕೊತಾರೆ. ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ. ತಮ್ಮ ಜಾಗಗಳಲ್ಲಿ ಇದ್ರೆ ಅದನ್ನ ಬೌಂಡ್ರಿ ಹಾಕೊಳ್ಳಿ. ಅದನ್ನ ಇಂದ ಜಾಗ ಇದು ಸರ್ಕಾರದ್ದು ಅಂತ ಅನ್ನುವಾಗ ಆ ಕೊಂಡ್ಕೊಳ್ಳುವಂತವರಿಗೆ ಅದೊಂದು ಸೂಚನೆ ಆಗ್ತದೆ, ಇದು BDA ಜಾಗ ಅಂತಿದೆ, ಹೆಂಗೆ ಎಲ್ಲಿಂದ ತಗೋಬೇಕು, ಹೆಂಗ್ ಹೋಗ್ಬೇಕು ಪ್ರೊಸೀಜರ್ ಅಂತ ಆದ್ರೂ ಅವ್ರು ಫಾಲೋ ಅಪ್ ಮಾಡ್ತಾರೆ. ಆ ರೀತಿ ಏನು ಮಾಹಿತಿ ಇಲ್ಲದೆ ಇವತ್ತು ಬೆಂಗಳೂರಿನಲ್ಲಿ ನೀವು ಆ ರೀತಿ ತಗೊಂಡ್ರೆ 50 to 60% ಅಷ್ಟು ಮನೆಗಳು ಇವತ್ತು ನೆಲಸಮ ಆಗ್ತವೆ. ಇವತ್ತು ಆ ರೀತಿಯಾಗಿ ಮೋಸ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಅಲ್ಲಿ ಇರೋಂಥವ್ರು ನೋಡ್ರಿ, ಇದ್ರಲ್ಲಿ ತಹಸೀಲ್ದಾರ್ ಇಂದ ಪ್ರತಿಯೊಬ್ರು ಕೂಡ ಇನ್ವಾಲ್ವ್ಮೆಂಟ್ ಆಗ್ತಾರೆ. ದಾಖಲೆಗಳನ್ನ ನಕಲಿ ದಾಖಲೆ ಮಾಡ್ಕೊಡ್ಲಿಕ್ಕೆ ಇವತ್ತು ಸಾಕಷ್ಟು ಅಧಿಕಾರಿಗಳು ನೈಪುಣ್ಯರು ತುಂಬಾ ಜನ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಸಾಕಷ್ಟು ಜನ ಸಸ್ಪೆಂಡ್ ಆಗ್ತಿದ್ದಾರೆ. ಆಯ್ತಾ? ಈ ರೀತಿ ಅಧಿಕಾರಿಗಳ ಮಾಡಿರುವಂತ ಕುತಂತ್ರದ ಕೆಲಸಕ್ಕೆ ಪಾಪ ಬಡಪಾಯಿ ಜನ ಬಲಿ ಆಗ್ತಾರೆ ಅನ್ನೋದಿದೆಯಲ್ಲ, ಅದು ತುಂಬಾನೇ ದುರ್ದೈವ ಮತ್ತು ತುಂಬಾ ನೋವಾಗ್ತದೆ. ಹೆಣ್ಣು ಮಕ್ಕಳಾಗಿರುವಾಗ ನಾವು ಕೂಡ ಒಬ್ಬ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬಂದಾಗ ಒಂದು ಶೌಚಾಲಯದ ವ್ಯವಸ್ಥೆ ಆಗ್ಬೋದು, ಆಕೆ ಸ್ನಾನ ಮಾಡೋದಿಕ್ಕಾಗ್ಲಿ, ಇವೆಲ್ಲವನ್ನೂ ಕೂಡ ಒಂದು ಬಟ್ಟೆ ಬದಲಾವಣೆ ಮಾಡ್ಬೇಕು ಅಂತ ಅಂದಾಗ್ಲಿ ಎಷ್ಟೆಲ್ಲ ಇರುಸು ಮುರುಸು ಯಾವ ರೀತಿಯಾಗಿ ಬದುಕ್ಬೇಕು ಅವಳು ಅಂತಂದ ಯೋಚನೆ ಮಾಡ್ಬೇಕಲ್ಲ. ಯಾರಿಗೆ ಆಗ್ಲಿ ಒಂದು ನೋಟಿಸ್ ಕೊಟ್ಟು ಮಾನವೀಯತೆ ದೃಷ್ಟಿಯಿಂದ ಈ ರೀತಿ ಇದೆ, ನಿಮ್ಮ ದಾಖಲೆಗಳೇನಿದ್ರೆ ಇದ್ರೆ ತಂದು ಕೊಡಿ, ನಮ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಯಾಕೆ ಹೇಳಲಿಲ್ಲ BDA ಅಧಿಕಾರಿಗಳು? ಏನ್ ಬುಲ್ಡೋಸರ್ ಅಂದ್ರೆ ಫ್ರೀ ಆಗಿದೆ ಅಂತ ತಂದು ಹೊಡಿತೀವಿ ನೀವು? ಸರಿ, ಅದೇ ಪ್ರಶ್ನೆ ಗೌರಮ್ಮ ಅವ್ರೆ. ಈಗ ಒತ್ತುವರಿ ತೆರವನ್ನ ಮಾಡೋದಕ್ಕೂ ಒಂದು ಕ್ರಮ ಅಂತ ಇರುತ್ತೆ, ಅದನ್ನ ಅಕ್ರಮವಾಗಿ ಮಾಡಬಾರ್ದು. ಈಗ ಸರ್ಕಾರ ಮಾಡಿರೋದು ಅಸಂವಿಧಾನಿಕ ಮತ್ತು ಅಕ್ರಮವಾಗಿ ಮಾಡಿರೋದು, ಅದನ್ನ ಕ್ರಮಬದ್ಧವಾಗಿ ಮಾಡಿಲ್ಲ. ಕ್ರಮಬದ್ಧವಾಗಿ ನೀವು ಸರ್ಕಾರಿ ಜಾಗವನ್ನ ಅಥವಾ BDA ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ರೆ ತೆರವು ಮಾಡ್ಲಿ, ಆದ್ರೆ ಕ್ರಮಬದ್ಧ ರೀತಿಯಲ್ಲಿ ಮಾಡದೇ ಇರೋದು ಇಲ್ಲಿ ಪ್ರಶ್ನೆ ಮೂಡಿಸ್ತಾ ಇರೋದು. ಧನ್ಯವಾದ ಗೌರಮ್ಮ ಅವ್ರೆ, ಇಷ್ಟೊತ್ತು ಮಾತಾಡಿ. ಎಸ್, ಹೇಳಿ. ಅಲ್ಲ, ನಾನು ಹೇಳೋದು ಸಂವಿಧಾನ ನಮ್ಗೆ ಎಲ್ಲರಿಗೂ ಕೂಡ ಬದುಕುವಂತ ಹಕ್ಕು ಕೊಟ್ಟಿದೆ. ಮಾನವ ಹಕ್ಕುಗಳು ಆಯೋಗನೂ ಇದೆ. ತಕ್ಷಣಕ್ಕೆ ಮಾನವ ಹಕ್ಕುಗಳ ಆಯೋಗ ಕೂಡ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಆಗಿರುವಂತ ವಿಚಾರದಲ್ಲಿ ಮುಲಾಜಿಲ್ದೆ ಯಾವ ಅಧಿಕಾರಿ ಈ ತರ ಕ್ರಮ ಕೈಗೊಂಡಿರ್ತಾರೆ ಅನ್ನುವಂಥವ್ರ ಮೇಲೂ ಕೂಡ ಕಾನೂನು ರೀತಿ ಕ್ರಮಗಳನ್ನ ಜರುಗಿಸ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಸರ್ಕಾರ ಇವತ್ತು ಬೇರೆ ಕಾನೂನು ರೀತಿಯಲ್ಲಿ ಹೋದಾಗ್ಲೂ ಕೂಡ ಅಷ್ಟು ಸುಲಭವಾಗಿ ನಮ್ ನ್ಯಾಯ ಸಿಕ್ಕಲ್ಲ. ಯಾಕೆ ಅಂತ ನಮಗ್ ಗೊತ್ತಿದೆ, ಕೋರ್ಟ್ಗಳು ಕೂಡ ಯಾವ ರೀತಿಯಾದಂತ ತೀರ್ಪುಗಳನ್ನ ಕೊಡ್ತವೆ ಅಂತೇಳಿ. ಹಾಗಾಗಿ ತಣಿಸಂದ್ರದ ಜನರಿಗೆ ನ್ಯಾಯವನ್ನ ಸಿಗಬೇಕು. ಆ ರೀತಿಯಾಗಿ ನ್ಯಾಯ ಸಿಗುವಂತ ರೀತಿಯಲ್ಲಿ ನಾವು ಕೂಡ ನಮ್ಮ ಕಡೆಯಿಂದ ಏನೆಲ್ಲ ಸಹಾಯ ಆಗ್ಬೇಕು ಅದನ್ನು ಕೂಡ ನಾವು ಅವರಿಗೆ ಮಾಡ್ತೀವಿ. ಅವರು ಧೈರ್ಯವಾಗಿ ಹೋರಾಟದಲ್ಲಿ ಮುನ್ನುಗ್ಬೇಕು ಅಂತೇಳಿ ಹೇಳ್ತೀನಿ ನಾನು ಅವರಿಗೆ. ಸರಿ, ಧನ್ಯವಾದ ಮ್ಯಾಮ್, ಇಷ್ಟೊತ್ತು ನಮ್ ಜೊತೆ ಮಾತನಾಡಿದಕ್ಕೆ, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ.